ಸೊ ಹಾಯ್ ಆಲ್. ಇವತ್ತು ನಾವು ಸಿಂಪಲ್ ಕನ್ನಡ ಭಾಷೆಯಲ್ಲಿ ನಾವು ಅರೇಬಿಕನ್ನ ಕಲಿಯೋಣ. ಸೊ ದ ಫಸ್ಟ್ ಥಿಂಗ್ ದಟ್ ನಾವು ತಿಳ್ಕೊಬೇಕಾಗಿರೋದು ಏನಂದ್ರೆ ಅರೇಬಿಕ್ ಲ್ಯಾಂಗ್ವೇಜ್ ನಾವು ಲೆಫ್ಟ್ ಇಂದ ರೈಟ್ ಬರೆಯಲ್ಲ. ಲೈಕ್ ನಾವು ಕನ್ನಡ ಆಗಲಿ ಇಂಗ್ಲಿಷ್ ಆಗಲಿ ಬೇರೆ ಯಾವ ಲ್ಯಾಂಗ್ವೇಜ್ ನಾವು ಬರಿತೀವಲ್ಲ, ಲೈಕ್ ಲೆಫ್ಟ್ ಇಂದ ರೈಟ್ ಬರ್ಕೊಡ್ತೀವಿ. ಬಟ್ ಇನ್ ಅರೇಬಿಕ್ ವಿ ಹ್ಯಾವ್ ಟು ರೈಟ್ ಫ್ರಮ್ ರೈಟ್ ಟು ಲೆಫ್ಟ್. ಸೊ ರೈಟ್ ಇಂದ ನಾವು ಲೆಫ್ಟ್ ಬರ್ಕೊಂಡು ಹೋಗ್ಬೇಕು. ಸೊ ಇದನ್ನ ಒಂದನ್ನ ಗಮನದಲ್ಲಿ ಇಟ್ಕೊಳ್ಳಿ. ಸೊ ನಾವು ಕನ್ನಡದಲ್ಲಿ ಇವಾಗ ಇ ಉ ಅದನ್ನ ಕಲ್ತಿದೀವಲ್ವಾ. ಸೊ ಅದೇ ತರ ನಾನು ಟ್ರೈ ಮಾಡ್ತೀನಿ ನಿಮ್ಗೆ ಆ, ಇದನ್ನ ಹೇಳ್ಕೊಡೋದಕ್ಕೆ. ಓಕೆನಾ? ಸೊ ಫಸ್ಟ್ ಲೆಟರ್ ನಾವು ನೋಡೋಣ. ಇದು ಅಲಿಫ್ ಅಂತ. ಇವಾಗ ಒಂದು ಲೈನ್ ನೋಡ್ತಾ ಇದ್ದೀರಲ್ವಾ, ಲೈಕ್ ಶಾರ್ಪ್ ಎಡ್ಜ್ ಇರುತ್ತೆ, ಅದು ಎಡ್ಜ್ ನ ಗಮನಿಸ್ಕೊಳ್ಳಿ. ಸೊ ಇದು ಅಲಿಫ್ ಅಂತ. ಸೊ ಇದನ್ನ ನಾವು ಇವಾಗ ಅ ಆ ಇ ಆ ತರ ಕಲಿಬೇಕಂದ್ರೆ ಇವಾಗ ನಮ್ಗೆ ದೀರ್ಘ ಕೊಟ್ರೆ ಆ ಆಗತ್ತೆ. ಲೈಕ್ ಇದು ಈ ಗೆ ಇ ಅಂತ ನಾವು ಬರ್ತಿದ್ದೀವಲ್ಲ, ಈ ಕೊಂಬು ದೀರ್ಘ ಇ, ಉ ಕೊಂಬು ದೀರ್ಘ ಉ, ಆ ತರ. ಸೊ ಅದೇ ತರ ನಾವು ಇಲ್ಲಿ ಓವಲ್ಸ್ ಅಂತ ಇದೆ. ಸೊ ಇವಾಗ ನಾನು ಈ ಆನ ಆ ಮಾಡ್ಬೇಕಂತ ಹೇಳಿದ್ರೆ ಹೇಗ್ ಮಾಡುದು? ಅದಕ್ಕೆ ಫತ್ಹ ಅಂತ ಒಂದು ವರ್ಡ್ ಯೂಸ್ ಮಾಡ್ತಾರೆ. ಸೊ ತುಂಬಾ ತಲೆಯನ್ನು ಕೆಡ್ಸ್ಕೊಳ್ಳೋದು ಬೇಡ ನೀವು. ಫತ್ಹ ಅಂದ್ರೆ ಓವಲ್ಸ್ ಅಂದ್ರೆ ಏನು ಅದೆಲ್ಲ ತುಂಬಾ ತಲೆ ಕೆಡ್ಸ್ಕೊಳ್ಳೋದು ಬೇಡ. ಸೊ ಡೈರೆಕ್ಟ್ಲಿ ನಾವು ಇದಕ್ಕೆ ಹೋಗೋಣ. ಸೊ ಇದನ್ನ ಮಾಡ್ಬೇಕಂತ ಹೇಳಿದ್ರೆ ನಿಮ್ಗೆ ಸಿಂಪಲ್ ಆಗಿ ಒಂದು ಲೈನ್ ಮೇಲ್ಗಡೆ ಹಾಕ್ಬೇಕಾಗತ್ತೆ. ಸೊ ಇವಾಗ ಇಲ್ಲಿದೆಯಲ್ವಾ, ಇದು ಆನ್ ಟಾಪ್ ನೀವು ಒಂದು ಲೈನ್ ಹೇಳಿದ್ರೆ ಅದು ಆಗುತ್ತೆ. ಸೊ ಇವಾಗ ಹೇಗ್ ಮಾಡೋದಪ್ಪ, ಇದು ತುಂಬಾ ಸಿಂಪಲ್ ಅರಬಿಕ್ ಲ್ಯಾಂಗ್ವೇಜ್. ಸೊ ಇದೇ ಒಂದು ಅಲಿಫ್ಗೆ ನೀವು ಡೌನ್ ಅಲ್ಲಿ ಒಂದು ಸಿಂಗಲ್ ಆರೋ ಲೈಕ್ ಇದೆಯಲ್ಲ, ಒಂದು ಇವಾಗ ಮೇಲ್ಗಡೆ ಕೊಟ್ರೆ ಆ ಆಗುತ್ತೆ, ಕೆಳಗಡೆ ಕೊಟ್ರೆ ಈ ಆಗುತ್ತೆ. ಸೊ ಹೇಗಪ್ಪ ಅಂತ ಹೇಳಿದ್ರೆ ಇವಾಗ ನಾವು ಕೊಂಬು ಕೊಡ್ತೀವಲ್ವಾ ಊಗೆ, ಅದೇ ತರ ಸಿಂಪಲ್ ಆಗಿದೆ ಕನ್ನಡ ತರನೇ. ಸೊ ಇದಕ್ಕೆ ಮೇಲ್ಗಡೆ ಒಂದು ಕೊಂಬು ತರ ಕೊಟ್ರೆ ಅದು ಈ ಆಗುತ್ತೆ. ಸೊ ಸಿಂಪಲ್ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ಇದು ಅಲಿಫ್ ಅ ಇ ಉ. ಸೊ ನೆಕ್ಸ್ಟ್ ವರ್ಡ್ ನಾವು ನೋಡೋಣ. ಸೊ ನೆಕ್ಸ್ಟ್ ಲೆಟರ್ ಬಂದು ಬಾ. ಬಾನ ನೆನ್ಪಿಟ್ಕೋಬೇಕಂತ ಹೇಳಿದ್ರೆ ನೀವು ಬಕೆಟ್ ಅಂತ ತಿಳ್ಕೊಬಹುದು. ಇವಾಗ ಬಕೆಟ್ ತರನೇ ಇದೆ ಅಲ್ಲ ಇದು ಒಂದು. ಸೊ ಜಸ್ಟ್ ನೀವು ಬರಿಬೇಕಂದ್ರೆ ಲೈಕ್ ಬಕೆಟ್ ಅನ್ನ ನೆನಪಿಸ್ಕೊಂಡ್ಬಿಟ್ಟು ಇದನ್ನ ಬಕೆಟ್ ತರ ಬರ್ಬಿಟ್ಟು ಅದಕ್ಕೆ ಚುಕ್ಕಿ ಆಗದೆ ಸಾಕು, ಅದು ಬಾ ಆಗುತ್ತೆ. ಸೊ ಇವಾಗ ನಾವು ಇದನ್ನ ಬಾ ಬಿ ಬು ಹೇಗಪ್ಪ ಮಾಡ್ಬೋದು ಅಂತ ನಾವು. ಸೊ ಅವಾಗಲೇ ನಾವು ನೋಡ್ದಾಗಿ ಆ ಮೇಲ್ಗಡೆ ಒಂದು ಲೈನ್ ಹಾಕಿದ್ರೆ ಅದು ಬಾ ಆಗುತ್ತೆ, ಅಂಡ್ ಕೆಳಗಡೆ ಒಂದು ಲೈನ್ ಹಾಕಿದ್ರೆ ಆ ಆಗುತ್ತೆ, ಈ ಆಗುತ್ತೆ. ಅಂಡ್ ಮೇಲ್ಗಡೆ ಒಂದು ಲೈನ್ ಮೇಲ್ಗಡೆ ಒಂದು ದೀರ್ಘ ಕೊಟ್ರೆ ನಮಗೆ ಹೂ ಆಗುತ್ತೆ. ಸೊ ಅದೇ ತರ ಇದನ್ನ ನಾವು ಟ್ರೈ ಮಾಡೋಣ. ಸೊ ಇವಾಗ ನೋಡ್ತಾ ಇರ್ಬೋದು ನೀವು, ನಾನು ಮೇಲ್ಗಡೆ ಒಂದು ಲೈನ್ ಹಾಕಿದಕ್ಕೆ ಅದು ಬಾ ಆಗಿದೆ. ಬ ಬಾ. ಇದು ಕೆಳಗಡೆ ಒಂದು ಲೈನ್ ಹಾಕಿದ್ರೆ ಬಿ ಆಗಿದೆ. ಇದು ಮೇಲ್ಗಡೆ ಒಂದು ದೀರ್ಘ ಕೊಟ್ಟಿದ್ದೀನಿ, ಅದಕ್ಕೆ ಇದು ಹೂ ಆಗಿದೆ. ಇದು ತುಂಬಾ ಸಿಂಪಲ್ ಆಗಿದೆ ನಿಮ್ಗೆ. ಸೊ ನಾವು ಇವಾಗ 2 ಆಲ್ಫಾಬೆಟ್ಸ್ ನ ನೋಡಿದ್ವಲ್ವಾ, ಅ ಮತ್ತೆ ಬ. ಸೊ ಇದನ್ನ ತುಂಬಾ ಸಿಂಪಲ್ ಆಗಿ ನಾವು ಕಲಿಬಹುದು. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಆಲ್ಫಾಬೆಟ್ಸ್ ನ ಕಂಪ್ಲೀಟ್ ಮಾಡ್ತೀನಿ. ಬಟ್ ಇವಾಗ ನಾನು ಜಸ್ಟ್ 2 ಆಲ್ಫಾಬೆಟ್ಸ್ ನ ಕಂಪ್ಲೀಟ್ ಮಾಡಿದ್ದೀನಿ, ಬಿಕಾಸ್ ನಿಮ್ಗೆ ಒಂದು ಫೆಮಿಲಾರಿಟಿ ಗೊತ್ತಾಗ್ಲಿ ಅಂತ ಈ ಈ ಆ ತರ ಹೇಳಿ ನಾನು ಹೇಳ್ಕೊಂಡಿದ್ದೀನಿ. ಬಟ್ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತುಂಬಾ ಸ್ವಲ್ಪ ಲೆಂದಿ ಆಗಿ ವಿಡಿಯೋ ಹಾಕ್ತೀನಿ. ಸೊ ಇದನ್ನ ಪ್ರಾಕ್ಟೀಸ್ ಮಾಡಿ ಬಂದಿದ್ದೇನೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.